ಇಂದು ಜೂನ್ 1, 1948ರಂದು ಕಾರ್ಯಾಚರಣೆಯನ್ನು ಆರಂಭಿಸಿದ ಪುಣೆ ಅಹಮದ್ನಗರ ಮಾರ್ಗದಲ್ಲಿ ಮೊದಲ ಬಾರಿಗೆ ರಾಜ್ಯ ಸಾರಿಗೆ ಬಸ್ನ ಕಂಡಕ್ಟರ್ ಲಕ್ಷ್ಮಣ್ ಕೇವಟೆ ಅವರ ಮಹಾನ್ ವ್ಯಕ್ತಿಯ ಬಗ್ಗೆ ಮಾತನಾಡೋಣ. ಮಹಾರಾಷ್ಟ್ರ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧಿಕಾರಿಗಳ ಪ್ರಕಾರ ಮುಂಬೈನಿಂದ 275 ಕಿಮೀ ದೂರದಲ್ಲಿರುವ ಅಹಮದ್ನಗರದ ಮಲಿವಾಡ ಪ್ರದೇಶದಲ್ಲಿನ ಅವರ ನಿವಾಸದಲ್ಲಿ ಬುಧವಾರ ರಾತ್ರಿ ಕೇವಟೆ ಕೊನೆಯುಸಿರೆಳೆದರು. ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದು, ಕೇವಟೆ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದು, ರಾಜ್ಯ ಸಾರಿಗೆ ಪ್ರಯಾಣ ಆರಂಭಿಸಿದ ಕೇವಟೆ ಅವರ ಜೀವನ ಪಯಣ ನಿಂತು ಹೋಗಿದೆ. ಅವರ ಕೆಲಸವು ರಾಜ್ಯ ಸಾರಿಗೆಯ ಇತಿಹಾಸದಲ್ಲಿ ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯುತ್ತದೆ. ಆಗಸ್ಟ್ 17, 1924ರಂದು ಜನಿಸಿದ ಕೇವಟೆ ಜೂನ್ 1, 1948ರ ಐತಿಹಾಸಿಕ ದಿನದಂದು ಎಸ್ಟಿ ಸೇವೆಗೆ ಕಂಡಕ್ಟರ್ ಆಗಿ ಸೇರಿದರು. ನಂತರ ಮಹಾರಾಷ್ಟ್ರದಲ್ಲಿ ತನ್ನ ಮೊದಲ ಬಸ್ ಸೇವೆಯನ್ನು ಪ್ರಾರಂಭಿಸಿತು. ಅಧಿಕಾರಿಗಳ ಪ್ರಕಾರ ಸ್ವಾತಂತ್ರ್ಯ ಪಡೆಯುವುದು ಏಪ್ರಿಲ್ 30, 1984ರಂದು ನಿವೃತ್ತಿಯಾಗುವವರೆಗೂ ಕೇವಟೆ ಅವರು ತಮ್ಮ ಜೀವನದ 36 ವರ್ಷಗಳನ್ನು ಸರ್ಕಾರಿ ಸಂಸ್ಥೆಗೆ ಮೀಸಲಿಟ್ಟರು. ನಿವೃತ್ತರಾದ ನಂತರವೂ ಕೇವಟೆ ಇತ್ತೀಚಿನವರೆಗೂ ರಾಜ್ಯ ಸಾರಿಗೆ ನಿಗಮದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. 2022ರಲ್ಲಿ ಕಾರ್ಪೊರೇಷನ್ನ 75ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಅಹಮದ್ನಗರದಿಂದ ಪುಣೆಗೆ ಕಾರ್ಯನಿರ್ವಹಿಸಿದ ತನ್ನ ಮೊದಲ ಶಿವಾಯಿ ಬಸ್ಗೆ ಹಸಿರು ಬಾವುಟವನ್ನು ಬೀಸುವ ಗೌರವವನ್ನು ಕೇವಟೆ ಹೊಂದಿತ್ತು. ಅವರ ಮುಂದುವರಿದ ವಯಸ್ಸಿನ ಹೊರತಾಗಿಯೂ ಅವರು ಅಧಿಕೃತ ಪ್ರಕಾರ ರಾಜ್ಯ ಸಾರಿಗೆಯ ಸೇವೆಗಳ 75 ವರ್ಷಗಳ ಸ್ಮರಣಾರ್ಥ ಸಾಕ್ಷ್ಯಚಿತ್ರಕ್ಕಾಗಿ ಸಂದರ್ಶನವನ್ನು ನೀಡಿದರು. ಕೇವಟೆ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ ಅಧಿಕಾರಿ, ಕೇವಟೆ ಅವರು ರಾಜ್ಯ ಸಾರಿಗೆ ಸಂಸ್ಥೆಯ ಸೇವೆಯಲ್ಲಿ ಅಮೂಲ್ಯವಾದ ಕೆಲಸವನ್ನು ಮಾಡಿದ್ದಾರೆ. ಅವರ ಅಸಾಧಾರಣ ಸೇವೆ ಖಂಡಿತವಾಗಿಯೂ ಎಲ್ಲ ರಾಜ್ಯ ಸಾರಿಗೆ ನೌಕರರಿಗೆ ಸ್ಫೂರ್ತಿಯಾಗಿದೆ. ರಾಜ್ಯ ಸಾರಿಗೆ ಪಯಣ ಆರಂಭಿಸಿದ ಕೇವಟೆ ಅವರ ಜೀವನ ಪಯಣ ಸ್ಥಗಿತಗೊಂಡಿದ್ದರು. ರಾಜ್ಯ ಸಾರಿಗೆ ಇತಿಹಾಸದಲ್ಲಿ ಅವರ ಕೆಲಸ ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯುತ್ತದೆ ಎಂದು ಮಹಾರಾಷ್ಟ್ರ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಉಪಾಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಶೇಖರ್ ಚೆನ್ನೈ ಹೇಳಿದ್ದಾರೆ. ಕೇವಟೆ ಅವರ ನಿಧನದ ಬಗ್ಗೆ ಅವರ ದುಃಖ. ರಾಜ್ಯ ಸಾರಿಗೆಯ ಜನ್ಮವನ್ನು ನಿರೂಪಿಸಿದ ಧ್ವನಿಯು ಈಗ ಶಾಶ್ವತತೆಯೊಂದಿಗೆ ವಿಲೀನಗೊಂಡಿದೆ. ಅವರ ಶುಭ ಹಾರೈಕೆಗಳು ಮತ್ತು ಆಶೀರ್ವಾದಗಳು ನಮಗೆ ಸ್ಫೂರ್ತಿ ನೀಡುತ್ತಲೇ ಇರುತ್ತವೆ. ಪುಣೆ ಅಹಮದ್ನಗರ ರಾಜ್ಯ ಸಾರಿಗೆ ಬಸ್ ಸೇವೆಯ ಸ್ಥಾಪನೆ ಮತ್ತು ಅಭಿವೃದ್ಧಿಯಲ್ಲಿ ಅವರು ಮಹತ್ವದ ಪಾತ್ರ ವಹಿಸಿದ ಲಕ್ಷ್ಮಣ್ ಕೇವಟೆ ಅವರ ನಿಧನವು ಒಂದು ಯುಗದ ಅಂತ್ಯವನ್ನು ಸೂಚಿಸುತ್ತದೆ. ಅವರ ಸಮರ್ಪಣೆ ಮತ್ತು ಕೊಡುಗೆಯನ್ನು ಸಾರಿಗೆ ಸಮುದಾಯ ಮತ್ತು ಮಹಾರಾಷ್ಟ್ರದ ಜನರು ಆಳವಾದ ಗೌರವ ಮತ್ತು ಕೃತಜ್ಞತೆಯಿಂದ ಸ್ಮರಿಸುತ್ತಾರೆ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ. ಎಲ್ಲರಿಗೂ ಧನ್ಯವಾದಗಳು.